ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಇವತ್ತಿನಿಂದ ನಾವು 3ನೇ ಸ್ಕಂದವನ್ನ ಶುರು ಮಾಡೋಣ. ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1. ಈ 3ನೇ ಸ್ಕಂದದಲ್ಲಿ 2 ಭಾಗಗಳಿದೆ. ಇವತ್ತಿನಿಂದ ಭಾಗ 1ಅನ್ನ ನಾವು ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೇ ಅಧ್ಯಾಯ ವಿದುರನ ಪ್ರಶ್ನೆಗಳು ಅಂತ. ಈ ಮೊದಲನೇ ಅಧ್ಯಾಯದಿಂದ ಇವತ್ತು 2 ಶ್ಲೋಕಗಳನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ಶ್ಲೋಕ 1. ಶ್ರೀ ಶುಕ ಉವಾಚ ಏವಮೇ ತತ್ಪುರ ಪೃಷ್ಟೋ ಮೈತ್ರೇಯೋ ಭಗವಾನ್ ಕಿಲ ಕ್ಷತ್ರಾವನಂ ಪ್ರವಿಷ್ಟೇನ ತ್ಯಕ್ತ್ವಾ ಸ್ವಗೃಹಂ ವೃದ್ಧಿಮತ್. ಅನುವಾದ: ಶುಕ ಮುನಿಗಳು ಹೇಳಿದರು, ತನ್ನ ಸಮೃದ್ಧವಾದ ಮನೆಯನ್ನು ತ್ಯಜಿಸಿ ಅರಣ್ಯವನ್ನು ಪ್ರವೇಶಿಸಿದ ಮಹಾನ್ ಭಕ್ತನಾದ ವಿದುರ ರಾಜನು ಕೃಪಾಳುವಾದ ಶ್ರೀ ಮೈತ್ರೇಯ ಋಷಿಗಳಿಗೆ ಹೀಗೆ ಪ್ರಶ್ನೆ ಕೇಳಿದನು. ಶ್ಲೋಕ 2. ಯದ್ವಾ ಅಯಂ ಮಂತ್ರಕೃದ್ವೋ ಭಗವಾನ್ ಅಖಿಲೇಶ್ವರಃ ಪೌರವೇಂದ್ರ ಗೃಹಂ ಹಿತ್ವಾ ಪ್ರವಿವೇಶಾತ್ಮ ಸಾತ್ಕೃತಂ. ಅನುವಾದ: ಪಾಂಡವರ ನಿವಾಸದ ಬಗ್ಗೆ ಬೇರೆ ಹೇಳುವುದೇನಿದೆ? ಪ್ರತ್ಯೊಂದರ ಪ್ರಭುವಾದ ಶ್ರೀಕೃಷ್ಣನು ನಿಮ್ಮ ಮಂತ್ರಿಯಾಗಿ ವರ್ತಿಸಿದನು. ಅವನು ಆ ಮನೆಗೆ ತನ್ನ ಸ್ವಂತ ಮನೆ ಎಂಬಂತೆ ಹೋಗುತ್ತಿದ್ದನು. ದುರ್ಯೋಧನನ ಮನೆಯ ಬಗ್ಗೆ ಅವನಿಗೆ ಯಾವುದೇ ಲಕ್ಷ್ಯ ಇರಲಿಲ್ಲ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ಶುಕ ಮುನಿಗಳು ಹೇಳ್ತಾರೆ, ವಿದುರ ಏನು ಮಾಡ್ದ, ಸಮೃದ್ಧವಾಗಿದ್ದಂತಹ ತನ್ನ ಮನೆಯನ್ನ ಬಿಟ್ಟು, ಅಂದರೆ ಎಲ್ಲ ಅನುಕೂಲಗಳು ಇತ್ತು. ಅನುಕೂಲಗಳಿದ್ದು ಬಿಟ್ರೆ ನಾವೇನು ಮಾಡ್ತೀವಿ, ಆ ಮನೇನ ಬಿಡೋದಕ್ಕೆ ಇಷ್ಟನೇ ಪಡೋದಿಲ್ಲ. ಅಟ್ಯಾಚ್ಮೆಂಟ್ ಬಂದ್ಬಿಟ್ಟಿರುತ್ತೆ ನಮ್ಗೆ ಆಲ್ರೆಡಿ ಅಲ್ವಾ. ಇಷ್ಟೆಲ್ಲ ಸೌಕರ್ಯ ಇದೆ, ಇದನ್ನು ಬಿಟ್ಟು ಎಲ್ಲಿ ಹೋಗಬೇಕು ನಾನು ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಅವನು ಬಿಟ್ಟು ಹೋಗ್ತಾನೆ ಅಂತಂದರೆ ಏನು, ಅವನು ಮಹಾತ್ಮ. ಅದಕ್ಕೋಸ್ಕರನೇ ಅವನಿಗೆ ಅದರಲ್ಲಿ ಯಾವುದರಲ್ಲೂ ಆಸಕ್ತಿ ಇರಲಿಲ್ಲ ಅವನಿಗೆ, ಆಯಿತಾ. ಅವನು ಆ ಸಮೃದ್ಧವಾದ ಮನೆಯನ್ನ ಬಿಟ್ಟು ಎಲ್ಲಿಗೆ ಹೋಗ್ತಾನೆ, ಅರಣ್ಯಕ್ಕೆ. ಅಲ್ಲಿಗೆ ಹೋಗಿ ಅವನು ಕೃಪಾಳುವಾದಂತಹ ಶ್ರೀ ಮೈತ್ರೇಯ ಋಷಿಗಳಿಗೆ ಹೀಗೆ ಪ್ರಶ್ನೆಗಳನ್ನ ಕೇಳ್ತಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಶುಕಮುನಿಗಳು ಪರೀಕ್ಷಿತ ಮಹಾರಾಜನಿಗೆ ಹೇಳ್ತಾ ಇದ್ದಾರೆ. ಮತ್ತೆ ಮುಂದಿನ ಶ್ಲೋಕದಲ್ಲಿ ಅವರು ಏನು ಹೇಳ್ತಾರೆ ಅಂತಂದ್ರೆ, ಪಾಂಡವರ ನಿವಾಸದ ಬಗ್ಗೆ ನಾವು ಹೇಳೋದಕ್ಕೆ ಏನಿದೆ, ಪ್ರತಿಯೊಂದರ ಪ್ರಭುವಾದ ಅಂತಂದ್ರೆ ಏನು, ಏನೇನು ಈ ಪ್ರಪಂಚದಲ್ಲಿದೆಯೋ ಎಲ್ಲದಕ್ಕೂ ಒಡೆಯ ಯಾರು, ಶ್ರೀಕೃಷ್ಣ. ಅಂದರೆ ಭಗವಂತನೇ ಇಷ್ಟಪಟ್ಟಂಥ ಮನೆ ಅದು. ಅಂದರೆ ಪಾಂಡವರ ನಿವಾಸ ಅಂತಂದರೆ ಭಗವಂತನಿಗೆ ತುಂಬ ಇಷ್ಟ. ಯಾಕೆಂದರೆ ಎಲ್ಲದರ ಒಡೆಯನಾದಂತಹ ಭಗವಂತ ಶ್ರೀಕೃಷ್ಣ ಇದಾನಲ್ಲ, ಅವನು ನಿಮ್ಮ ಮಂತ್ರಿಯಾಗಿ, ಅಂದರೆ ಎಲ್ಲ ರೀತಿಯ ಒಂದು ತಿಳುವಳಿಕೆ ಹೇಳೋದಾಗಿರ್ಬೋದು, ಏನು ಮಾಡಬೇಕು ಏನು ಮಾಡಬಾರ್ದು ಸಲಹೆಗಳನ್ನು ಕೊಡೋದಾಗಿರ್ಬೋದು, ಆ ರೀತಿ ನಿಮ್ಮ ಮಂತ್ರಿಯಾಗಿ ಅವನು ವರ್ತನೆ ಮಾಡಿದ್ದಾನೆ ಅಂತ ಪರೀಕ್ಷಿತ ಮಹಾರಾಜನಿಗೆ ಹೇಳ್ತಾ ಇದ್ದಾನೆ. ಅಂದರೆ ನಿಮ್ಮ ತಂದೆ ತಾತ ಇವರೆಲ್ಲ ಇದ್ದಾರಲ್ಲ, ಅವ್ರಿಗೆ ಎಷ್ಟು ಇಷ್ಟ ಅಂತಂದರೆ ಶ್ರೀಕೃಷ್ಣನಿಗೆ ಅವರೆಲ್ಲ ಎಷ್ಟು ಇಷ್ಟ. ನಿಮ್ಮ ಮನೆ ಅಂದ್ರೇ ಅಷ್ಟು ಇಷ್ಟ ಅವನಿಗೆ. ಬಂದು ಹೋಗೋದು ಎಲ್ಲ ಮಾಡ್ತಿದ್ದ. ಮತ್ತು ಮಂತ್ರಿಯಾಗಿ ವರ್ತಿಸಿದಾನೆ ಅಂತಂದರೆ, ಒಬ್ಬ ಮಂತ್ರಿ ಆಗಿರೋನು ಏನು ಮಾಡ್ತಾನೆ ಹೇಳಿ, ರಾಜನಿಗೆ ಒಳ್ಳೊಳ್ಳೆ ಸಲಹೆಗಳನ್ನು ಕೊಡೋದು, ಯಾವುದು ಮಾಡಿದ್ರೆ ಸರಿ ಯಾವುದು ಮಾಡಿದ್ರೆ ತಪ್ಪು ಅನ್ನೋದು ಎಲ್ಲ ತಿಳುವಳಿಕೆಗಳನ್ನು ಕೊಡೋದು, ಆಯಾ ಸಮಯಕ್ಕೆ ಹೇಗೆ ಅವನು ತಿಳುವಳಿಕೆಯನ್ನು ಕೊಡಬೇಕು ಅದನ್ನೆಲ್ಲ ಹೇಳ್ತಿರ್ತಾನಲ್ಲ. ಆ ರೀತಿ ಕೃಷ್ಣ ನಿಮ್ಮ ಮನೆಯಲ್ಲಿದ್ದ. ಅವನು ಆ ಮನೆಗೆ ತನ್ನ ಸ್ವಂತ ಮನೆ ಏನೋ ಅನ್ನೋ ರೀತಿ. ಇವಾಗ ನಮಗೆ ತುಂಬ ಕ್ಲೋಸ್ ಆಗಿರ್ತಾರಲ್ಲ ಅಂಥವ್ರ ಮನೆಗೆ ಮಾತ್ರ ನಾವು ತುಂಬ ಆರಾಮಾಗಿ ಹೋಗಿ ಬರೋದು ಮಾಡ್ತೀವಿ. ಬೇರೆಯವರು ಅಂತಂದಿದ ತಕ್ಷಣ ನಮಗೊಂದು ಸ್ವಲ್ಪ ಮುಜುಗರ ಇರುತ್ತೆ, ಅಥವಾ ಏನು ಅಂದ್ಕೊಳ್ತಾರೋ ಏನೋ ಅಂತ ಆ ರೀತಿಯೆಲ್ಲ ಯೋಚನೆ ಮಾಡ್ತೀವಿ ಅಲ್ವಾ. ತುಂಬ ಕ್ಲೋಸು ಅಂದರೆ ನಮ್ಮ ಮನೆಯೇ ಅನಿಸುತ್ತೆ ಅವ್ರ ಮನೆಗೆ ಹೋದರೆ. ಅಷ್ಟು ಫ್ರೀಯಾಗಿರೋರು ಯಾರು ಇರ್ತಾರೋ ಅಂಥವ್ರ ಮನೆಗೆ ಮಾತ್ರ ನಮಗೇನು ಅನಿಸಲ್ಲ. ಎಷ್ಟು ಸರಿ ಬೇಕಾದರೂ ಹೋಗ್ತೀವಿ ಬರ್ತೀವಿ, ಏನು ಬೇಕೋ ಅದನ್ನು ಈಸ್ಕೊಳ್ತೀವಿ, ಎಲ್ಲ ತಿಂತೀವಿ ಮಾಡ್ತೀವಿ ಎಲ್ಲ ಮಾಡ್ತೀವಲ್ವಾ. ಮತ್ತು ನಮಗೇನು ಅನಿಸೋದೇ ಇಲ್ಲ, ಮುಜುಗರನೇ ಆಗೋದಿಲ್ಲ. ಆ ರೀತಿ ಇಲ್ಲಿ ಕೃಷ್ಣ ಪಾಂಡವರ ಮನೆಗೆ ಅಷ್ಟು ಈಸಿಯಾಗಿ ತನ್ನ ಸ್ವಂತ ಮನೆಯೇನೋ ಅನ್ನೋ ರೀತಿ ಬರ್ತಾ ಇದ್ದ ಹೋಗ್ತಾ ಇದ್ದ. ಆದರೆ ದುರ್ಯೋಧನನ ಮನೆ ಬಗ್ಗೆ ಅವನಿಗೆ ಯಾವುದೇ ಲಕ್ಷ್ಯವಿರಲಿಲ್ಲ, ಅಂದರೆ ಅವನಿಗೆ ಕೇರು ಮಾಡ್ತಾ ಇರಲಿಲ್ಲ ಅಂತ ಅರ್ಥ.
ಈಗ ಭಗವಂತನೇ ಸ್ವಯಂ ಇವ್ರ ಮನೆಗೆ ಅಷ್ಟು ಚೆನ್ನಾಗಿ ಬರ್ತಾ ಇದ್ದ ಅಂತಂದರೆ ಭಗವಂತನಿಗೆ ಇನ್ನೆಷ್ಟು ಇಷ್ಟ ಅವರು ಅಂದರೆ ಅವರೆಲ್ಲ ಇವನ ಭಕ್ತರಾಗಿದ್ರು, ಅದಕ್ಕೋಸ್ಕರ ಬರ್ತಾ ಇದ್ದಿದ್ದು ಭಗವಂತ. ಇಲ್ಲ ಅಂದರೆ ಅವನು ಯಾಕೆ ಬರ್ತಾನೆ? ಎಲ್ಲಿ ತನ್ನನ್ನು ಪ್ರೀತಿಸೋರು ಇರ್ತಾರೋ, ಎಲ್ಲಿ ತನ್ನನ್ನು ಪೂಜಿಸೋರು ಇರ್ತಾರೋ ಅಂಥವರ ಮನೆಗೆ ಭಗವಂತ ಸ್ವಯಂ ಬರ್ತಾನೆ, ಸ್ವಯಂ ಕೆಲಸಗಳನ್ನು ಕೂಡ ಮಾಡಿಕೊಡ್ತಾನೆ, ಮತ್ತು ನಮಗೆ ಸಲಹೆಗಳನ್ನು ಕೂಡ ಕೊಡ್ತಾನೆ. ಇದನ್ನೆಲ್ಲ ನಾವು ಪಾಂಡವರಿಂದ ಕಲಿಬೇಕು. ಪಾಂಡವರು ಎಷ್ಟೇ ಕಷ್ಟ ಬಂದರೂ ಕೂಡ ಧರ್ಮ ಪಾಲನೆಯನ್ನು ಬಿಡೋದಿಲ್ಲ, ಸತ್ಯ ಪಾಲನೆಯನ್ನು ಬಿಡೋದಿಲ್ಲ. ಭಗವಂತ ಏನು ಹೇಳಿದಾನೋ ಭಗವದ್ಗೀತೆಯಲ್ಲಿ ಅದರ ಪ್ರಕಾರ ನಡ್ಕೊಳ್ಳುವಂಥವ್ರು ಅವರು. ಆಯಿತಾ? ಇಲ್ಲಿ ಭಾವಾರ್ಥದಲ್ಲಿ ಗುರುಗಳಿಗೆ ಏನು ಹೇಳಿದ್ದಾರೆ ಅಂತ ನೋಡೋಣ. ಗೌಡಿಯ ಅಚಿಂತ್ಯ ಭೇದ ತತ್ವಶಾಸ್ತ್ರದ ಪ್ರಕಾರ ಭಗವಂತ ಶ್ರೀಕೃಷ್ಣನ ಇಂದ್ರಿಯಗಳನ್ನು ತೃಪ್ತಿಪಡಿಸುವಂತಹುದು ಯಾವುದೇ ಇರಲಿ ಅದು ಶ್ರೀಕೃಷ್ಣನೇ. ನೋಡಿ, ಇಲ್ಲಿ ಗೌಡಿಯ ವೈಷ್ಣವ ಸಂಪ್ರದಾಯ ಅಂತ ಒಂದಿದೆಯಲ್ಲ, ಅದರ ಪ್ರಕಾರ ಏನು ಹೇಳ್ತಾರೆ ಅಂತಂದರೆ ಅಚಿಂತ್ಯ ಅಭೇದ ತತ್ವ ಅಂದರೆ ಭಗವಂತ ಭೇದನೂ ಹೌದು ಅಭೇದನೂ ಹೌದು, ಅವನು ಒಂದು ಹೌದು ಅಲ್ಲ ಕೂಡ ಹೌದು. ಅಂದರೆ ಏನು, ಎಲ್ಲ ಕಡೆ ಇದ್ದಾನೆ ಆದರೆ ಯಾವುದಕ್ಕೂ ಅವನು ಅಟ್ಯಾಚ್ ಆಗಿಲ್ಲ ಅಂತ ಹೇಳ್ತಾರಲ್ಲ, ಆ ಒಂದು ತತ್ವಕ್ಕೆ ಅಚಿಂತ್ಯ ಭೇದ ತತ್ವ ಅಂತ ಹೇಳ್ತಾರೆ. ಅದರ ಪ್ರಕಾರ ಏನು ಅಂತಂದರೆ ಭಗವಂತ ಶ್ರೀಕೃಷ್ಣನ ಇಂದ್ರಿಯಗಳನ್ನು ತೃಪ್ತಿಪಡಿಸುವಂಥದ್ದು. ಅಂದರೆ ಈಗ ಭಗವಂತನಿಗೆ ಏನು ಇಷ್ಟ ಆಗುತ್ತೋ ಅಂಥದ್ರ ಬಗ್ಗೆ ನಾವು ಏನೇ ಕೆಲಸಗಳನ್ನು ಮಾಡಲಿ, ಯಾವುದನ್ನಾದರೂ ಮಾಡಲಿ, ಅಂದರೆ ಭಗವಂತನ ಇಂದ್ರಿಯಗಳಿಗೆ ತೃಪ್ತಿ ಆಗಬೇಕದು. ಅಂಥದ್ದು ಏನಾದರೂ ಮಾಡಿ, ಈಗ ಭಗವಂತನಿಗೆ ಬೆಣ್ಣೆ ಅಂತಂದರೆ ಇಷ್ಟ, ಆ ಬೆಣ್ಣೆಯನ್ನು ನಾವು ಭಗವಂತನಿಗೆ ಕೊಡ್ತೀವಲ್ವ, ಆ ಬೆಣ್ಣೆ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಭಗವಂತನಿಗೆ ಕೊಳಲು ಇಷ್ಟ, ಭಗವಂತ ಕೊಳಲನ್ನು ನುಡಿಸ್ತಾನೆ, ಆ ಕೊಳಲು ಬೇರೆ ಅಲ್ಲ, ಅವನು ಬೇರೆ ಅಲ್ಲ. ಭಗವಂತನಿಗೆ ನವಲುಗರಿ ಇಷ್ಟ, ಅದು ಅವನಿಗೆ ತೃಪ್ತಿ ಕೊಡುತ್ತೆ, ಆ ನವಲುಗರಿ ಬೇರೆ ಅಲ್ಲ, ಅವನು ಬೇರೆ ಅಲ್ಲ. ಅಂದರೆ ಅವನು ಉಪಯೋಗಿಸುವಂಥ ವಸ್ತು ಆಗಿರಬಹುದು, ಅವನ ಇಂದ್ರಿಯಗಳಿಗೆ ಯಾವುದೆಲ್ಲ ತೃಪ್ತಿ ಕೊಡುತ್ತೋ ಅದೆಲ್ಲ ಅವನೇ ಸ್ವಯಂ ಅಂತ ತಿಳ್ಕೋಬೇಕು. ಯಾಕೆ ಅಂತಂದರೆ ಭಗವಂತ ಬೇರೆ ಅಲ್ಲ, ಭಗವಂತ ಇಷ್ಟಪಡುವಂಥ ವಸ್ತುಗಳು ಬೇರೆ ಅಲ್ಲ. ಆದರೆ ನಮ್ಮ ವಿಷಯದಲ್ಲಿ ಹಾಗಲ್ಲ, ನಾವೇ ಬೇರೆ, ನಾವು ಯೂಸ್ ಮಾಡುವಂಥ ವಸ್ತುಗಳೇ ಬೇರೆ. ಆದರೆ ಭಗವಂತನ ವಿಷಯದಲ್ಲಿ ಹಾಗಲ್ಲ. ಗುರುಗಳ ವಿಷಯದಲ್ಲೂ ಕೂಡ, ಈಗ ಗುರುಗಳು ಅಥವಾ ನಾವು ಯಾರನ್ನು ತುಂಬ ಪ್ರೀತಿಸ್ತೀವಿ ನೋಡಿ, ಅಂಥವರ ವಸ್ತುಗಳಲ್ಲಿ ನಾವು ಅವರನ್ನೇ ಅನುಭವಿಸ್ತೀವಿ, ಅವರನ್ನೇ ಕಾಣ್ತೀವಿ, ಅವರನ್ನೇ ನಾವು ಫೀಲ್ ಮಾಡ್ಕೊಳ್ತೀವಿ. ನಾವು ಕೂಡ ಯಾರನ್ನಾದರೂ ಅಷ್ಟು ಡೀಪಾಗಿ ನಿಜವಾಗ್ಲೂ ಮನಸ್ಸಿನಿಂದ ಇಷ್ಟಪಟ್ಟಿದ್ರೆ, ಪ್ರೀತಿಸಿದ್ದೇ ಆಗಿದ್ರೆ ನಮಗೆ ಅದರ ಅನುಭವ ಆಗಿರುತ್ತೆ. ಸೊ ಭಗವಂತ ಬೇರೆ ಅಲ್ಲ, ಭಗವಂತನ ಇಂದ್ರಿಯಗಳಿಗೆ ಏನೇನೆಲ್ಲ ತೃಪ್ತಿಪಡಿಸುತ್ತೋ ಅದು ಏನೇ ಆಗಿರಲಿ ಅದು ಕೂಡ ಶ್ರೀಕೃಷ್ಣನೇ. ಇಲ್ಲಿ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ಗುರುಗಳು. ಉದಾಹರಣೆಗೆ ಹೇಳುವುದಾದರೆ, ಶ್ರೀ ವೃಂದಾವನ ಧಾಮವು ಶ್ರೀಕೃಷ್ಣನಿಗಿಂತ ಭಿನ್ನವಲ್ಲ, ತದ್ಧಾಮ ವೃಂದಾವನಂ. ಏಕೆಂದರೆ ವೃಂದಾವನದಲ್ಲಿ ಶ್ರೀಕೃಷ್ಣನು ತನ್ನ ಅಂತರಂಗ ಶಕ್ತಿಯ ದಿವ್ಯಾನಂದವನ್ನು ಅನುಭವಿಸುತ್ತಾನೆ. ಇಲ್ಲಿ ಎಕ್ಸಾಂಪಲ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಶ್ರೀ ವೃಂದಾವನ ಧಾಮ ಇದೆಯಲ್ಲ ಅದು ಶ್ರೀಕೃಷ್ಣನಿಗಿಂತ ಭಿನ್ನ ಅಲ್ಲ. ಈಗ ಭಾಗವತವನ್ನು ಕೂಡ ಅದು ಭಗವಂತನೇ ಅಂತ ಹೇಳ್ತೀವಲ್ವ, ಭಗವಂತ ಬೇರೆ ಅಲ್ಲ, ಭಾಗವತ ಬೇರೆ ಅಲ್ಲ, ಭಗವದ್ಗೀತೆ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಯಾಕಂದರೆ ಕೃಷ್ಣ ಸ್ವಯಂ ಹೇಳಿರೋದು ಆ ಭಗವಂತನ ವಾಣಿ, ಅದಕ್ಕೋಸ್ಕರ ಅದು ಬೇರೆ ಅಲ್ಲ, ಅವನು ಬೇರೆ ಅಲ್ಲ ಅನ್ನೋದು. ಭಗವದ್ಗೀತೆ ಭಾಗವತ ನಮ್ಮ ಕೈಯಲ್ಲಿದೆ ಅಂದರೆ ಕೃಷ್ಣ ನಮ್ಮ ಜೊತೆಯಲ್ಲಿದ್ದಾನೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಆಯಿತಾ? ಅದಕ್ಕೆ ಇಲ್ಲಿ ವೃಂದಾವನದಲ್ಲಿ ಕೃಷ್ಣ ಏನು ಮಾಡ್ದ, ತನ್ನ ಅಂತರಂಗ ಶಕ್ತಿಯಿಂದ ದಿವ್ಯ ಆನಂದವನ್ನು ಅನುಭವಿಸ್ತಾನೆ. ಈ ಲೌಕಿಕ ಪ್ರಪಂಚದ ಆನಂದನೇ ಬೇರೆ, ಅದು ಆಧ್ಯಾತ್ಮಿಕ ಆನಂದಕ್ಕೆ ಒಂದು ಸಾಸಿವೆ ಕಾಳಷ್ಟು ಇಲ್ಲ ಅಂತ ಹೇಳ್ತಾರೆ. ಅಂದರೆ ಅಷ್ಟೂ ಇಲ್ಲ, ಆದರೆ ಅದಕ್ಕೆ ನಾವು ಅಷ್ಟೊಂದು ಫಿದಾ ಆಗಿಬಿಡ್ತೀವಿ. ಅಂದರೆ ಏನು, ಅದಕ್ಕೋಸ್ಕರ ನಾವು ಏನೇನೆಲ್ಲ ಕಷ್ಟಗಳನ್ನು ಅನುಭವಿಸೋದಕ್ಕೆ ತಯಾರಾಗಿರ್ತೀವಿ. ಈ ಐಹಿಕ ಪ್ರಪಂಚದಲ್ಲಿ ಸಿಗುವಂತಹ ಕೆಲವು ಕ್ಷಣಗಳ ಸುಖಕ್ಕೋಸ್ಕರ ನಾವು ಏನು ಬೇಕಾದರೂ ಮಾಡೋದಕ್ಕೆ ತಯಾರಾಗಿರ್ತೀವಿ. ಅದೇ ನಮ್ಗೆ ಆಧ್ಯಾತ್ಮಿಕ ಸುಖ ಸಿಕ್ಕಿಬಿಡ್ತು ಅಂತಂದರೆ ನಮಗಿನ್ನೂ ಅದ್ರ ಬಗ್ಗೆ ಗೊತ್ತಿಲ್ಲ. ಅದಕ್ಕೆ ನಮಗೆ ಏನು ಯಾವಾಗಲೂ ಇವ್ರು ಹಿಂಗೆ ಹೇಳ್ತಾರೆ, ಆಧ್ಯಾತ್ಮಿಕದಲ್ಲಿ ಅದಿದೆ ಇದಿದೆ, ಏನೋ ಆನಂದ ಸಿಗುತ್ತೆ ಅಂತ ಹೇಳ್ತಾರಲ್ಲ ಅಂತ. ಆದರೆ ನಿಜವಾಗ್ಲೂ ಅದರ ರುಚಿ ಅಥವಾ ಅದರ ಒಂದು ಸಾಸಿವೆ ಕಾಳಷ್ಟಾದರೂ ಒಂದು ಚಿಕ್ಕ ಅನುಭವ ನಮಗಾಗೋಯ್ತು ಅಂತಂದರೆ ಆಗ ನಾವು ಈ ಭೌತಿಕಕ್ಕೆ ಯಾವುದಕ್ಕೂ ಇಷ್ಟಪಡೋದಿಲ್ಲ. ಈಗ ಪುರಂದರದಾಸರು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು, ಮೀರಾಬಾಯಿ ಅದಕ್ಕೆ ತುಂಬ ಒಳ್ಳೆಯ ಎಕ್ಸಾಂಪಲು, ಸಕ್ಕುಬಾಯಿ, ಇವರೆಲ್ಲ ನೋಡಿ ಯಾವುದೇ ಐಹಿಕ ಪ್ರಪಂಚದ ಒಂದು
ವಸ್ತುಗಳಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಯಾರಿಗೂ ಇಷ್ಟಪಡ್ತಾ ಇರಲಿಲ್ಲ. ಅವರು ಭಗವಂತನನ್ನು ಮಾತ್ರ ಇಷ್ಟಪಟ್ಟರು. ಮನೆ ಮಠಗಳನ್ನೆಲ್ಲ ಬಿಟ್ಟು ಹೋಗೋ ಸ್ಟೇಜ್ಗೂ ಬಂದುಬಿಡ್ತಾರೆ ಅವರು ಅಲ್ವಾ. ಯಾಕೆ? ಆ ಹರಿನಾಮದಲ್ಲಿ ಅಂಥ ಒಂದು ಆನಂದ ಸಿಗುತ್ತೆ ನಮಗೆ, ಬೇರೆ ಯಾವುದು ಬೇಕು ಅಂತ ಅನಿಸೋದಿಲ್ಲ. ಅದಕ್ಕೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ದಿವ್ಯಾನಂದದ ಲೀಲೆಗಳನ್ನು ಅಥವಾ ದಿವ್ಯಾನಂದವನ್ನು ಅನುಭವಿಸ್ತಾನೆ ಭಗವಂತ ವೃಂದಾವನದಲ್ಲಿ. ಸೊ ಅವನಲ್ಲಿ ಬಂದು ಅದನ್ನೆಲ್ಲ ಲೀಲೆಗಳನ್ನು ಮಾಡಿರ್ತಾನಲ್ವಾ. ಸೊ ಅದು ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ ಅಂತ ನಾವು ತಿಳ್ಕೋಬೇಕು. ಅದೇ ರೀತಿ ಪಾಂಡವರ ಮನೆಯೂ ಶ್ರೀಕೃಷ್ಣನಿಗೆ ದಿವ್ಯಾನಂದದ ಮೂಲವಾಗಿತ್ತು. ಶ್ರೀಕೃಷ್ಣನು ಆ ಮನೆಯೊಂದಿಗೆ ಅವಿನಾಭಾವ ಹೊಂದಿದ್ದನು ಎಂದು ಇಲ್ಲಿ ಹೇಳಲಾಗಿದೆ. ಹೀಗೆ ಪಾಂಡವರ ಮನೆಯು ವೃಂದಾವನದಂತೆಯೇ ಇತ್ತು. ನೋಡಿ, ಇಲ್ಲಿ ಯಾಕೆ ಪಾಂಡವರ ಮನೆ ಅಂತಂದರೆ ಅವನಿಗಿಷ್ಟ ಅಂತಂದರೆ, ಅಲ್ಲೂ ಕೂಡ ಕೃಷ್ಣ ದಿವ್ಯಾನಂದವನ್ನು ಪಡಿತಾ ಇದ್ದ. ಅದಕ್ಕೋಸ್ಕರ ಅವನು ಯಾವಾಗೂ ಅವ್ರ ಮನೆಗೆ ಬರ್ತಾ ಇದ್ದ, ಹೋಗ್ತಾ ಇದ್ದ. ಅವನಿಗೊಂಥರ ಒಂದು ಅಟ್ಯಾಚ್ಮೆಂಟ್, ಅವಿನಾಭಾವ ಒಂದು ಸಂಬಂಧ ಇತ್ತು. ಅದಕ್ಕೋಸ್ಕರನೇ ಪಾಂಡವರ ಮನೆ ಬೇರೆ ಅಲ್ಲ, ವೃಂದಾವನ ಬೇರೆ ಅಲ್ಲ ಅಂತ ನಾವು ತಿಳ್ಕೊಬೇಕು. ಅಂದರೆ ಅದು ಕೂಡ ವೃಂದಾವನವೇ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಒಂದು ವಿಷಯವನ್ನು ತಿಳ್ಕೋಬೇಕು, ಎಲ್ಲಿ ಭಗವಂತನ ಬಗ್ಗೆ ನಾವು ಸದಾ ಮಾತಾಡ್ತಿರ್ತೀವೋ, ಸದಾ ಅವನ ಕೆಲಸಗಳಲ್ಲೇ ತೊಡಗಿರ್ತೀವೋ, ಯಾವಾಗಲೂ ಅವನ ಕೆಲಸಗಳನ್ನೇ ಮಾಡ್ತಾ ಇರ್ತೀವೋ, ಈ ರೀತಿ ಯಾವಾಗಲೂ ಭಗವಂತನನ್ನು ನೆನೆಸ್ಕೊಳ್ಳುವಂಥ ಕೆಲಸ, ಅವನ ಇಂದ್ರಿಯಗಳನ್ನು ತೃಪ್ತಿಪಡಿಸುವಂಥ ಕೆಲಸ ಎಲ್ಲಿ ನಡೀತಾ ಇರುತ್ತೋ ಅದೇ ವೃಂದಾವನ ಆಗೋಗುತ್ತೆ. ಅಲ್ಲಿ ಕೃಷ್ಣ ಬರ್ತಿರ್ತಾನೆ, ಅವನಿಗೆ ಇಷ್ಟ ಆಗೋವರೆಗೂ ಅವನು ಅಲ್ಲಿರ್ತಾನೆ, ಹೋಗ್ತಿರ್ತಾನೆ. ಹೋದ ಅಂತಂದರೆ ಹೋಗ್ಬಿಡ್ತಾನೆ ಅಲ್ಲ, ಅವ್ನು ಮತ್ತೆ ಬರ್ತಾ ಇರ್ತಾನೆ, ಹೋಗ್ತಿರ್ತಾನೆ. ತನ್ನ ಮನೆಗೆ ಹೇಗೆ ಬಂದು ಹೋಗೋದು ಮಾಡ್ತಾನೋ ಆ ರೀತಿ ನಮ್ಮ ಹೃದಯ ಮತ್ತು ನಾವಿರುವಂಥ ಒಂದು ಮನೆ ಇದೆಯಲ್ಲ, ಅದೂ ಕೂಡ ಯಾವಾಗಲೂ ನಮ್ಮ ಕೃಷ್ಣ ನಮ್ಮ ಜೊತೆಯಲ್ಲಿ ಇರಬೇಕು. ಆ ರೀತಿ ಮಾಡ್ಕೋಬೇಕು. ಆ ರೀತಿ ಮಾಡೋದು ಅಂತಂದ್ರೇನು, ಭಗವಂತನಿಗೆ ತನ್ನ ಕಥೆಯನ್ನು ಯಾರು ಹೇಳ್ತಾರೋ ಕೇಳ್ತಾರೋ ಅದಂದರೆ ತುಂಬ ಇಷ್ಟ. ಅವನ ಗುಣಗಾನ ಯಾರು ಮಾಡ್ತಾರೋ ಅದಂದರೆ ತುಂಬ ಇಷ್ಟ. ಎಲ್ಲಿ ಇದೆಲ್ಲ ನಡೀತಾ ಇರುತ್ತೋ ಅಲ್ಲಿ ಭಗವಂತ ಇದ್ದೇ ಇರ್ತಾನೆ. ಭಕ್ತರು ಕೂಡ ಅಲ್ಲಿ ಇರ್ತಾರೆ, ಭಗವಂತ ಕೂಡ ಇರ್ತಾನೆ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಆ ರೀತಿ ಒಂದು ಮಾರ್ಪಾಡು ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಇವಾಗ. ಈ ಭಾಗವತ ನಮಗೆ ಅದನ್ನೆಲ್ಲ ಹೇಳ್ಕೊಡ್ತಾ ಇದೆ, ಆಯಿತಾ. ಈಗ 2 ಸ್ಕಂದಗಳನ್ನು ಮುಗಿಸಿದ್ದೀವಿ ಅಂತಂದರೆ ಸ್ವಲ್ಪ ಮಟ್ಟಿಗಾದರೂ ನಮ್ಮ ಹೃದಯದಲ್ಲಿ ಶುದ್ಧತೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಕಾಣಿಸ್ಕೊಳ್ತಾ ಇರುತ್ತೆ. ನಮಗೆ ಗೊತ್ತಾಗುತ್ತೆ ನಮ್ಮಲ್ಲಿ ಏನು ಚೇಂಜಸ್ ಆಗ್ತಾ ಇದೆ ಅಂತಂದ್ಬಿಟ್ಟು. ಸೊ ಇಲ್ಲಿ ನಮ್ಮ ಹೃದಯ ಪರಿಶುದ್ಧ ಮಾಡಿಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ನೋಡಿ, ದುರ್ಯೋಧನನ ಮನೆಗೆ ಅವನು ಹೋಗ್ತಾ ಇರಲಿಲ್ಲ ಕೃಷ್ಣ, ಆದರೆ ಪಾಂಡವರ ಮನೆಗೆ ಅವನು ಬರ್ತಾ ಇದ್ದ. ಯಾಕೆ? ಅವನ ಭಕ್ತರಲ್ಲಿದ್ದರು. ಯಾವಾಗಲೂ ಅವನ ಇಂದ್ರಿಯಗಳನ್ನು ತೃಪ್ತಿಪಡಿಸುವಂಥ ಕೆಲಸವನ್ನು ಪಾಂಡವರು ಮಾಡ್ತಾ ಇದ್ರು. ಅದಕ್ಕೆ ಅದು ಕೂಡ ವೃಂದಾವನ. ಈಗ ನಾವು ಸದಾಕಾಲ ಈ ಕಿವಿಗಳಿಂದ ಭಾಗವತವನ್ನು ಕೇಳ್ತಾ ಇರೋದು, ಭಾಗವತ ಅಂತಂದರೆ ಭಗವಂತನ ವಿಚಾರ ಅಲ್ವಾ, ಭಗವಂತನ ವಿಜ್ಞಾನ. ಅದು ಭಗವದ್ಗೀತೆಯನ್ನು ಕೇಳ್ತಾ ಇರೋದು, ಅದು ಭಗವಂತ ಸ್ವಯಂ ಹೇಳಿರುವಂಥದ್ದು, ಅದನ್ನು ನಾವು ಕೇಳೋದು. ಈ ರೀತಿ ಸದಾಕಾಲ ಸತ್ಸಂಗದಲ್ಲಿ ನಾವು ಮುಳುಗಿರ್ತೀವಲ್ವಾ. ಅದಕ್ಕೋಸ್ಕರ ಈ ಹೃದಯ ಅನ್ನೋದಿದೆಯಲ್ಲ, ಅದು ಕೂಡ ಭಗವಂತನ ವಾಸಸ್ಥಾನವಾಗುತ್ತೆ. ನಾವು ಫಿಲ್ಮ್ ಹಾಡನ್ನು ತಗೊಂಡ್ರೂ ಕೂಡ ಅದರಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ, ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಅಂತಂದ್ಬಿಟ್ಟು. ಆ ರೀತಿ ನಮ್ಮ ಮನೆಯೇ ವೃಂದಾವನ, ನಮ್ಮ ಹೃದಯ ಇದೆಯಲ್ಲ ಅಲ್ಲೇ ಭಗವಂತ ಬಂದು ನೆಲೆಸ್ತಾನೆ. ಆ ರೀತಿ ನಾವು ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ಬರೀ ಪಾಂಡವರಿಗೆ ಹೇಳ್ತಾ ಇದ್ದಾರೆ, ನಮಗಲ್ಲ ಬಿಡು ಅಂತಲ್ಲ, ಪಾಂಡವರ ಮೂಲಕ ನಮಗೆ ತಿಳಿಸ್ತಾ ಇದ್ದಾರೆ ಈ ವಿಚಾರಗಳನ್ನು, ಯಾವ ರೀತಿ ನಾವು ಭಕ್ತಿ ಮಾರ್ಗದಲ್ಲಿ ಮುಂದುವರಿಯೋದು ಅಂತಂದ್ಬಿಟ್ಟು. ವಿದುರನು ದಿವ್ಯಾನಂದದ ಆ ಸ್ಥಳವನ್ನು ಬಿಟ್ಟು ಹೋಗುವುದಿರಲಿಲ್ಲ. ಅವನು ಮನೆ ಬಿಟ್ಟು ಹೋಗಲು ನಿರ್ದಿಷ್ಟವಾಗಿ ಕೌಟುಂಬಿಕ ವೈಮನಸ್ಯವೇ ಕಾರಣವಾಗಿರಲಿಲ್ಲ. ಅಂದರೆ ಈಗ ಅಂಥ ವೃಂದಾವನದ ಹಾಗಿದ್ದಂಥ ಮನೆಯನ್ನು ಬಿಟ್ಟು ಹೋಗುವಂಥ ನೆಸೆಸಿಟಿ ವಿದುರನಿಗಿರಲಿಲ್ಲ. ಯಾಕಂದರೆ ವಿದುರ ಒಬ್ಬ ಭಕ್ತ, ಅವನು ತಿಳುವಳಿಕೆ ಇರುವಂಥವನು, ಬುದ್ಧಿವಂತ. ಅವನು ಅಲ್ಲಿಂದ ಹೋಗೋ ನೆಸೆಸಿಟಿ ಅವನಿಗೆ ಇರಲಿಲ್ಲ. ಆದರೆ ಅವನು ಮನೆ ಬಿಟ್ಟು ಹೋಗೋದಕ್ಕೆ ಈ ಮನೆಯಲ್ಲಿ ಆಗ್ತಾ ಇದ್ದಂತಹ ಜಗಳ, ಕದನ, ವೈಮನಸ್ಯ ಏನೇನಿತ್ತೋ ಅದೆಲ್ಲ ಕಾರಣ. ಈಗ ಅಲ್ಲೇನೋ ಒಂದು ಯುದ್ಧ ನಡೆಯುತ್ತೆ ಅಥವಾ ಒಬ್ರಿಗೊಬ್ರು ಕಿತ್ತಾಡ್ತಾರೆ ಅಂತ ಗೊತ್ತಾಯ್ತು ಅಂತ ಅವನ ಮನೆ ಬಿಟ್ಟು ಹೋಗಿದ್ದಲ್ಲ. ಆದರೆ ಅವನ ಮನೆ ಬಿಟ್ಟು ಹೋಗೋದಕ್ಕೆ ಕಾರಣ ಬೇರೆಯೇ ಇದೆ. ಮೈತ್ರೇಯ ಋಷಿಗಳನ್ನು ಸಂಧಿಸಿ ಪಾರಮಾರ್ಥಿಕ ಜ್ಞಾನವನ್ನು ಚರ್ಚಿಸಲು ಅವನು ಈ ಅವಕಾಶವನ್ನು ಬಳಸಿಕೊಂಡನು.
ವಿದುರನಂತಹ ಸಾಧು ಪುರುಷನಿಗೆ ಲೌಕಿಕ ವಿದ್ಯಮಾನಗಳ ಯಾವುದೇ ಕ್ಷೋಭೆಯೂ ಕ್ಷುಲ್ಲಕವಾದದ್ದು. ಕೆಲವೊಮ್ಮೆ ಇಂತಹ ಕ್ಷೋಭೆಗಳು ಉನ್ನತ ಸಾಕ್ಷಾತ್ಕಾರಕ್ಕೆ ಅನುಕೂಲಕರ. ವಿದುರನೂ ಕೂಡ ಮೈತ್ರೇಯ ಋಷಿಗಳನ್ನು ಸಂಧಿಸುವ ಸಲುವಾಗಿ ಕೌಟುಂಬಿಕ ವೈಮನಸ್ಯದ ಪ್ರಯೋಜನ ಪಡೆದುಕೊಂಡನು. ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಗುರುಗಳು ಅಂತ. ಈಗ ವಿದುರ ಮನೆ ಬಿಟ್ಟು ಹೋಗೋದಕ್ಕೆ, ಮನೆಯಲ್ಲಿ ಏನೋ ಒಂದು ದೊಡ್ಡ ಗಲಾಟೆ ಆಗ್ತಾ ಇದೆ, ಅಲ್ಲಿ ಇರೋದಕ್ಕೆ ನನಗೆ ಆಗ್ತಾ ಇಲ್ಲಪ್ಪ, ಈ ಗಲಾಟೆ ನಾನು ತಡ್ಕೊಳಕ್ಕಾಗಲ್ಲ ಅಂತ ಅವನು ಹೋಗಲಿಲ್ಲ. ಅವನು ಹೋಗಿದ ಕಾರಣನೇ ಬೇರೆ. ಯಾಕಂದರೆ ಅವನು ಬುದ್ಧಿವಂತ ಮತ್ತು ಭಕ್ತ ಕೂಡ. ಅವನಿಗೆ ಎಲ್ಲ ವಿಷಯಗಳು ಧರ್ಮಗ್ರಂಥಗಳಲ್ಲಿ ಏನೇನು ಹೇಳಿದಾರೋ ಎಲ್ಲ ಗೊತ್ತು. ಆದರೆ ಈಗ ಮೈತ್ರೇಯ ಮಹರ್ಷಿಗಳನ್ನು ಅವನು ಭೇಟಿ ಆಗಬೇಕಾಗಿತ್ತು. ಆದರೆ ಅವನು ಆ ಮನೆ ಬಿಟ್ಟು ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಅವನಿಗೆ ಜವಾಬ್ದಾರಿಗಳಿತ್ತು, ಮಂತ್ರಿ ಅಲ್ವಾ ಅವನು. ಆದರೆ ಈ ಒಂದು ಜಗಳವನ್ನು ಅವನು ಕಾರಣವನ್ನಾಗಿ ಇಟ್ಕೊಂಡು ಆ ಒಂದು ಸಮಯವನ್ನು ಅವನು ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾನೆ. ನೋಡಿ, ಇದು ನಾವು ಕಲಿಬೇಕಾಗಿರುವಂಥದ್ದು ಆಯಿತಾ. ನಮ್ಮ ಆಧ್ಯಾತ್ಮಿಕತೆಗೆ ಏನೇನು ಅನುಕೂಲಗಳು ಸಿಗುತ್ತೋ ಅದನ್ನೆಲ್ಲ ನಾವು ಯೂಸ್ ಮಾಡ್ಕೋಬೇಕು ಆಯಿತಾ. ಸುಮ್ಮನೆ ಬುದ್ಧಿ ಇಲ್ಲದೆ ಇರೋರ ಥರ ಇರೋದಲ್ಲ. ತುಂಬ ಕ್ಲೆವರ್ ಆಗಿರಬೇಕು, ಅಲರ್ಟ್ ಆಗಿರ್ಬೇಕು ನಾವು ಆಧ್ಯಾತ್ಮಿಕದಲ್ಲಿರೋರು. ಎಲ್ಲಾದರೂ ಒಂಚೂರು ನನಗೆ ಸಮಯ ಸಿಗ್ತಾ ಅದನ್ನು ಹಾಗೆ ಸದುಪಯೋಗ ಮಾಡ್ಕೋಬೇಕು. ಅಲ್ಲಿ ಏನು ನಾನು ಮಾಡೋದಕ್ಕಾಗುತ್ತೆ, ನನ್ನ ಒಂದು ಆಧ್ಯಾತ್ಮಿಕತೆಯಲ್ಲಿ ಮುಂದುವರಿಯೋದಕ್ಕೆ ನನಗೆ ಏನು ಅನುಕೂಲ ಆಗುತ್ತಲ್ಲಿ ಅನ್ನೋದನ್ನು ನಾವು ಅಲ್ಲಿ ಯೋಚನೆ ಮಾಡಿ ಬೇಗ ಅದನ್ನು ಉಪಯೋಗ ಮಾಡ್ಕೊಂಡ್ಬಿಡ್ಬೇಕು. ಯಾಕಂದರೆ ಈ ಐಹಿಕ ಪ್ರಪಂಚದ ಜಂಜಾಟ ಅನ್ನೋದು ಹೇಗಿರುತ್ತೆ ಅಂತಂದರೆ, ನಾವು ಬಿಡಬೇಕು ಅಂದರೂ ಅದು ಬಿಡೋದಿಲ್ಲ ನಮ್ಮನ್ನು. ಆದರೆ ಗಾಳಿ ಬಂದಾಗ ತೂರಿಕೋ ಅಥವಾ ನಮಗೆ ಸಮಯ ಸಿಕ್ಕಾಗ ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋದನ್ನು ನಾವು ಚೆನ್ನಾಗಿ ತಿಳ್ಕೊಂಡಿರಬೇಕು ಆಯಿತಾ. ಯಾರಿಗೂ ಅದು ಡೌಟೇ ಬರಬಾರ್ದು. ನಾವು ಇಲ್ಲಿ ಏನೋ ಒಂದು ನಮ್ಮ ಸಾಧನೆಗೆ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ ಅಥವಾ ಅದಕ್ಕೋಸ್ಕರ ನಾವು ಇಲ್ಲೇನೋ ಮಾಡ್ತಾ ಇದ್ದೀವಿ ಅನ್ನೋದು ಯಾರಿಗೂ ಗೊತ್ತಾಗದೇ ಇರೋ ರೀತಿ ಆ ಒಂದು ಸಮಯದ ಸದುಪಯೋಗವನ್ನು ಮಾಡ್ಕೋಬೇಕು. ಅದನ್ನು ಇಲ್ಲಿ ವಿದುರ ಮಾಡ್ತಾ ಇದ್ದಾನೆ. ಹೇಗೂ ಇಲ್ಲಿ ಯುದ್ಧ ನಡೀತಾ ಇದೆ, ಇಲ್ಲಿರೋದಕ್ಕೆ ನನಗಿಷ್ಟ ಇಲ್ಲ ಅಂತ ಅಂದ್ಬಿಟ್ಟು ನಾನು ಇದರಲ್ಲೆಲ್ಲ ಇರೋದಿಲ್ಲ, ನನಗಿದೆಲ್ಲ ಹಿಂಸೆ ಅನಿಸುತ್ತೆ ಅಂತ ಅಂದ್ಬಿಟ್ಟು ಅವನೇನು ಮಾಡ್ತಾನೆ, ಆ ರೀತಿ ಹೇಳಿ ಮೈತ್ರೇಯ ಮಹರ್ಷಿಗಳನ್ನು ಅವನು ಭೇಟಿಯಾಗಬೇಕು. ಅಂದರೆ ಇದೆಲ್ಲ ಲೌಕಿಕ ವಿಚಾರಗಳು ಇದ್ದಿದ್ದೇನೆ, ನಾನು ಆಧ್ಯಾತ್ಮಿಕ ಸಾಧನೆ ಏನು ಮಾಡಬೇಕು ಅದ್ರ ಕಡೆ ಯೋಚನೆ ಮಾಡಬೇಕು ಅಂತ ಆ ಒಂದು ಕೌಟುಂಬಿಕ ವೈಮನಸ್ಯ ಇದೆಯಲ್ಲ, ಇದರ ಪ್ರಯೋಜನವನ್ನು ಅವನು ಪಡ್ಕೊಳ್ತಾನೆ. ನೋಡಿ, ಕೆಲವೊಂದು ಸರಿ ನಮ್ಮ ಮನೆಗಳಲ್ಲೂ ಬೇಕಾದಷ್ಟು ಈ ರೀತಿ ಘಟನೆಗಳು ನಡೆಯುತ್ತೆ. ಏನು ಅಂತಂದರೆ, ಮನೇಲಿ ನಡೆಯುವಂಥ ಕೆಲವೊಂದು ಘಟನೆಗಳು ಅಥವಾ ಜಗಳಗಳಾಗಿರಬಹುದು ಅಥವಾ ವೈಮನಸ್ಯಗಳಾಗಿರ್ಬೋದು, ಇದೆಲ್ಲ ನಮ್ಮ ಆಧ್ಯಾತ್ಮಿಕತೆಗೆ ಒಂಥರ ಅದು ಉಪಯೋಗ ಆಗೋ ಥರದ್ದೇ ಇರುತ್ತೆ. ನಮಗೆ ಗೊತ್ತಿರೋದಿಲ್ಲ. ಆಮೇಲೆ ನಾವು ಮುಂದೆ ಹೋದಾಗ ಹಿಂದೆ ತಿರುಗಿ ನೋಡ್ತೀವಲ್ವ ನಮ್ಮ ಜೀವನದಲ್ಲಿ ಏನಾಗಿದೆ ಅಂತಂದ್ಬಿಟ್ಟು, ಆವಾಗ ನಮಗೆ ಗೊತ್ತಾಗುತ್ತೆ, ಓ, ಈ ಒಂದು ಘಟನೆ ನನ್ನ ಆಧ್ಯಾತ್ಮಿಕ ಹಾದಿಯಲ್ಲಿ ಮುಂದೆ ಹೋಗೋದಕ್ಕೆ ನನಗೆ ಸಹಾಯ ಮಾಡೋದಕ್ಕೋಸ್ಕರನೇ ಆಗಿದೆ ಅಂತಂದ್ಬಿಟ್ಟು. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಇದು. ನಾವು ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿದಾಗ ನಮ್ಮ ಜೀವನದಲ್ಲೂ ಕೂಡ ಇದೆಲ್ಲ ನಡೆದಿರುತ್ತೆ. ಆದರೆ ನಾವು ಗಮನಿಸಿರೋದಿಲ್ಲ ಅಷ್ಟೇ. ಗಮನಿಸ್ಬೇಕು ನಾವು ನಮ್ಮ ಜೀವನವನ್ನು, ಒಂದೊಂದು ಕ್ಷಣ ಏನೇನು ನಡೀತಾ ಇದೆಯೋ ಎಲ್ಲವನ್ನ ಗಮನಿಸ್ತಾ ಬರಬೇಕು. ನಾವು ಆಧ್ಯಾತ್ಮಿಕದಲ್ಲಿ ನಾವು ಶುರು ಮಾಡ್ತೀವಲ್ವ, ಅಲ್ಲಿಂದನೇ ನಮ್ಮ ಪ್ರಯಾಣ ಏನಾಗುತ್ತೆ ಅಂತಂದರೆ ಒಂದೊಂದೇ ಮೆಟ್ಲು ಮುಂದೆ ಹೋಗ್ತಾ ಇರುತ್ತೆ. ನಮ್ಗೆ ಅನ್ನಿಸ್ಬೋದು, ಏನಪ್ಪ ಇಷ್ಟೆಲ್ಲ ತೊಂದರೆ ಬರ್ತಾ ಇದೆ, ನಾನು ಏನು ಇಷ್ಟು ಕಷ್ಟಪಡ್ತಾ ಇದ್ದೀನಿ, ಬೇರೆಯವ್ರು ನೋಡಿದ್ರೆ ಸಂತೋಷವಾಗಿದ್ದಾರೆ, ನಾನು ಯಾಕೆ ಹೀಗೆ ಪಡ್ತಾ ಇದ್ದೀನಿ ಅಂತ. ಆದರೆ ಮುಂದೆ ಹೋಗ್ತಾ 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 ನಮಗೆ ಗೊತ್ತಾಗುತ್ತೆ, ನಿಜವಾಗ್ಲೂ ನನ್ನ ಜೀವನದಲ್ಲಿ ಈ ಘಟನೆ ನಡೆದಿದ್ದಕ್ಕೆ ನಾನು ಆಧ್ಯಾತ್ಮಿಕದಲ್ಲಿ ಇಷ್ಟು ಮುಂದೆ ಬರೋದಕ್ಕೆ ಸಾಧ್ಯ ಆಯಿತು ಅಂತ. ಅದಕ್ಕೆ ಯಾವುದೇ ಕೆಟ್ಟ ಘಟನೆಗಳೇ ನಡೀಲಿ, ಜಗಳಗಳೇ ನಡೀಲಿ, ಒಳ್ಳೆಯದೇ ಆಗಿರಲಿ, ಅದು ಕೆಟ್ಟದ್ದೇ ಆಗಿರಲಿ ಅಥವಾ ಏನೇ ಆಗೋಗಿರಲಿ, ಅದೆಲ್ಲ ನಮ್ಮನ್ನು ಸ್ಟ್ರಾಂಗ್ ಮಾಡೋಕ್ಕಿರತ್ತೆ. ನಾವು ಮುಂದುವರಿಯೋದಕ್ಕೆ ಅದು ನಮಗೆ ಒಂದು ಮೆಟ್ಟಲಾಗಿರುತ್ತೆ. ಅದನ್ನು ನಾವು ನೆನ್ಪಿಟ್ಕೋಬೇಕು ಆಯಿತಾ. ಆಧ್ಯಾತ್ಮಿಕಕ್ಕೆ ಬಂದಮೇಲೆ ತುಂಬ ಅಡೆತಡೆಗಳು ಬರೋದಂತೂ ನಿಜ. ಆದರೆ ಒಂದು ಮಟ್ಟದವರೆಗೂ ಮಾತ್ರ. ಆಮೇಲಿಂದ ನಮ್ಮ ದಾರಿ ಸುಗಮವಾಗಿರುತ್ತೆ, ಆರಾಮಾಗಿ ಹೋಗ್ತಾ ಇರುತ್ತೆ. ಯಾಕಂದರೆ ನಾವು ಎಷ್ಟರ ಮಟ್ಟಿಗೆ ಭಗವಂತನಿಗೆ ಶರಣಾಗತಿ ಆಗಿರ್ತೀವೋ ಅದರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ಭಗವಂತ ಭಗವದ್ಗೀತೆನಲ್ಲಿ ಹೇಳಿದಾನಲ್ವಾ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅಂದರೆ ಎಲ್ಲವನ್ನ ಬಿಡು, ನನ್ನನ್ನು ಹಿಡ್ಕೋ ಅಂತ ಹೇಳ್ತಾನೆ. ಆಮೇಲೆ ಏನು ಮಾಡ್ತಾನೆ ಅವನು,
ನಿನ್ನ ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ಈಗ ನೋಡಿ, ನಮಗೆ ಆಧ್ಯಾತ್ಮಿಕದಲ್ಲಿ ಮುಂದುವರಿಯೋದಕ್ಕೆ ಏನೇನು ಬೇಕೋ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾನೆ ಭಗವಂತ. ಬೇಕಾದರೆ ನೀವು ಕೂತ್ಕೊಂಡು ಒಂದು ನಿಮಿಷ ಯೋಚನೆ ಮಾಡಿ. ಆದರೆ ನಾನು ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದೀನೋ ಇಲ್ವೋ ಅದು ಬೇರೆ ವಿಚಾರ. ಮಾಡ್ಕೋಬೇಕು ನಾವು ಮಾಡ್ಕೊಳ್ಳಲ್ಲ ಅಂದರೆ ನಮ್ಗೆ ಇನ್ನೂ ಅಷ್ಟೊಂದು ತಿಳುವಳಿಕೆ ಬಂದಿರೋದಿಲ್ಲ. ಯಾಕೆ, ಸತ್ಸಂಗದಲ್ಲಿ ನಾವು ಜಾಸ್ತಿ ಭಾಗಿಯಾದಾಗಲೇ ನಮಗೆ ವಿವೇಕ ಜಾಗೃತ ಆಗುತ್ತೆ. ಆಗ ಅದರಿಂದ ನಮಗೆ ಗೊತ್ತಾಗುತ್ತೆ ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ನೋಡಿ, ಇಲ್ಲಿ ವಿದುರ ಆ ಒಂದು ಸಮಯವನ್ನು ಸದುಪಯೋಗ ಮಾಡಿಸ್ಕೊಂಡು ತನ್ನ ಒಂದು ಆಧ್ಯಾತ್ಮಿಕತೆಗೆ ಅದನ್ನು ಯೂಸ್ ಮಾಡ್ಕೊಳ್ತಾನೆ. ಇದೇ ಒಂದು ಒಳ್ಳೆ ಸಮಯ, ನಾನು ಮೈತ್ರೇಯ ಮಹರ್ಷಿಗಳನ್ನು ಈಗ ನಾನು ಭೇಟಿ ಆಗಬೇಕು ಅಂತ ಅವನು ಯೋಚನೆ ಮಾಡ್ಕೊಳ್ತಾನೆ ಅನ್ನೋದು ಇದರಿಂದ ನಮ್ಗೆ ಅರ್ಥ ಆಗುತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.